ಬೆಂಗಳೂರಿನಲ್ಲಿ ಮತ್ತೊಂದು ಅಗ್ನಿ ಅವಘಡ ಸಂಭವಿಸಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಬೆಂಗಳೂರಿನ ಬಾಣಸವಾಡಿಯಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದ ಗೋಡೌನ್ ಒಂದು ಹೊತ್ತಿ ಉರಿದಿರುವಂಥದ್ದು. ಫರ್ನಿಚರ್ ಪೊರಕೆ ಗೋಡೌನ್ ಒಂದು ಇದು ಅನ್ನೋದು ಗೊತ್ತಾಗ್ತಾ ಇದೆ. ಅದರಲ್ಲಿ ಬೆಂಕಿ ಕಾಣಿಸ್ಕೊಂಡಿದೆ. ಲಕ್ಷಾಂತರ ರೂಪಾಯಿ ಮೌಲ್ಯದ ಸರಕು ಸಾಮಗ್ರಿಗಳು ಬೆಂಕಿಗಾಹುತಿಯಾಗಿದೆ. ಬಾಣಸವಾಡಿ ಸಮೀಪದ ಗೋಡೌನ್ನಲ್ಲಿ ಬೆಂಕಿ ಅವಘಡ ಸಂಭವಿಸಿದೆ. ರಾತ್ರಿಯಿಂದಲೂ ಕೂಡ ಬೆಂಕಿ ನಂದಿಸುವುದಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಹರಸಾಹಸ ಪಡ್ತಾ ಇದ್ದಾರೆ. 4 ಅಗ್ನಿಶಾಮಕ ದಳದ ವಾಹನದಿಂದ ಬೆಂಕಿ ನಂದಿಸುವಂತಹ ಕಾರ್ಯ ಮುಂದುವರೆದಿದೆ. ಪ್ರಾಥಮಿಕವಾಗಿ ಸಿಗ್ತಾ ಇರುವಂತಹ ಮಾಹಿತಿ, ಶಾರ್ಟ್ ಸರ್ಕ್ಯೂಟ್ನಿಂದ ಈ ಅಗ್ನಿ ಅವಘಡ ಸಂಭವಿಸಿದೆ ಅಂತ ಕೇಳಿ ಪೊರಕೆ ಮತ್ತು ಈ ಫರ್ನಿಚರ್ ಅಂಗಡಿ ಅಂದರೆ ಕೇಳಬೇಕಾ, ಎಲ್ಲವೂ ಕೂಡ ಹೈಲಿ ಫ್ಲೇಮೇಬಲ್ ವಸ್ತುಗಳಾಗಿರೋದ್ರಿಂದ ಬೆಂಕಿಯನ್ನು ನಂದಿಸೋದು ಕೂಡ ಕಷ್ಟವಾಗ್ತಾ ಇದೆ. ಜೊತೆಗೆ ಕುಷನ್ಸ್ ಎಲ್ಲ ಇರೋದ್ರಿಂದ ಬೆಂಕಿಯ ವ್ಯಾಪ್ತಿ ಕೂಡ ವಿಸ್ತರಿಸ್ಕೊಂಡಿದೆ. ದಟ್ಟ ಹೊಗೆ ಆವರಿಸ್ಕೊಂಡಿದೆ. ನೀವು ಕೂಡ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ಕಳೆದ ರಾತ್ರಿ ಆದಂತಹ ಘಟನೆ ಇದು. ಈಗಲೂ ಕೂಡ ಬೆಂಕಿ ನಂದಿಸುವಂತಹ ಕಾರ್ಯ ಮುಂದುವರೆದಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ತಡರಾತ್ರಿ ಬೆಂಕಿ ಅನಾಹುತ ಒಂದು ಸಂಭವಿಸಿದ್ದು 4 ಗೋಡನ್ಗಳು ಸದ್ಯ ಬೆಂಕಿಗೆ ಆಹುತಿಯಾಗಿದೆ. ಗಮನಿಸ್ತಾ ಇದ್ದೀರಿ, ಇದು ಬಾಣಸವಾಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಕಲ್ಕೆರೆ ಗ್ರಾಮದಲ್ಲಿ ಆಗಿರುವಂತಹ ಘಟನೆ. ತಡರಾತ್ರಿ ಬೆಂಕಿ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಆರಂಭ ಆಗಿದೆ. ಫರ್ನಿಚರ್ ಅಂಗಡಿಯಲ್ಲಿ ಎತ್ಕೊಂಡಂತಹ ಬೆಂಕಿ ಅಕ್ಕಪಕ್ಕದಲ್ಲಿದ್ದಂತಹ ಇತರ ಗೋಡನ್ಗಳಿಗೂ ಕೂಡ ವ್ಯಾಪಿಸಿರುವಂಥದ್ದು. ಸದ್ಯ ತಡರಾತ್ರಿಯಿಂದಲೂ ಕೂಡ ಅಗ್ನಿಶಾಮಕ ದಳದ ಸಿಬ್ಬಂದಿಯವರು ಈಗಾಗಲೇ ಬೆಂಕಿಯನ್ನು ನಂದಿಸುವಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ. 4 ಅಗ್ನಿಶಾಮಕ ದಳದ ವಾಹನಗಳಿಂದ ಬೆಂಕಿ ನಂದಿಸುವ ಕಾರ್ಯವನ್ನು ಮಾಡಲಾಗ್ತಾ ಇದೆ. ಲಕ್ಷಾಂತರ ರೂಪಾಯಿ ಮೌಲ್ಯದ ಸರಕು ಸಾಮಗ್ರಿಗಳೇನಿದೆಯೋ ಅವೆಲ್ಲವೂ ಕೂಡ ಕಂಪ್ಲೀಟ್ ಆಗಿ ಸುಟ್ಟು ಕರಕಲಾಗಿರುವಂಥದ್ದು. ಮೊದಲಿಗೆ ಈ ಬಲಭಾಗದಲ್ಲಿ ಈಗ ನೀವು ಗಮನಿಸ್ತಾ ಇರುವಂತಹ ಈ ದೃಶ್ಯಾವಳಿಗಳಿಂದ ಈ ಭಾಗದಲ್ಲಿ ಆರಂಭಿಕವಾಗಿ ಬೆಂಕಿ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಆರಂಭ ಆಗುತ್ತೆ. ಇದರಿಂದ ಹಂತ ಹಂತವಾಗಿ ಪಕ್ಕದಲ್ಲೇ ಇದ್ದಂತಹ 2-3 ಗೋಡೌನ್ಗಳಿಗೂ ಕೂಡ ಬೆಂಕಿ ವ್ಯಾಪಿಸುತ್ತೆ. ಪರಿಣಾಮವಾಗಿ ಹೊತ್ತಿ ಉರಿದಂಥ ಕಾರಣಕ್ಕಾಗಿ ಒಳಭಾಗದಲ್ಲಿದ್ದಂತಹ ಎಲ್ಲ ಮೆಷಿನರೀಸ್ಗಳು ಜೊತೆಗೆ ಐಟಮ್ಸ್ಗಳೆಲ್ಲ ಏನಿದ್ವು ಅವೆಲ್ಲವೂ ಕೂಡ ಕಂಪ್ಲೀಟಾಗಿ ಸುಟ್ಟು ಕರಕಲಾಗಿರುವಂಥದ್ದು. ಪರಿಣಾಮ ಮಾಲೀಕರಿಗೆ ಲಕ್ಷಾಂತರ ಮೌಲ್ಯದ ನಷ್ಟವೂ ಕೂಡ ಆಗ್ತಾ ಇದೆ. ಫರ್ನಿಚರ್ ಆದಂಥ ಕಾರಣಕ್ಕಾಗಿ ಬೆಂಕಿ ಆರಂಭದಲ್ಲಿ ಹೊತ್ಕೊಡ್ತಾ ಇದ್ದ ಹಾಗೆ ದೊಡ್ಡ ಪ್ರಮಾಣದಲ್ಲಿ ವ್ಯಾಪಿಸೋದಕ್ಕೆ ಸಾಧ್ಯ ಆಗೋಗಿದೆ. ಇಡೀ ಫರ್ನಿಚರ್ ಗೋಡೌನ್ ಏನಿತ್ತು ಅದು ಕಂಪ್ಲೀಟಾಗಿ ಸುಟ್ಟು ಕರಕಲಾಗಿರುವಂಥದ್ದು. ತಡರಾತ್ರಿ ಆರಂಭವಾದಂತಹ ಬೆಂಕಿ ಒಂದು ಮಟ್ಟಕ್ಕೆ ಅದನ್ನು ನಿಯಂತ್ರಣಕ್ಕೆ ತರೋಕ್ಕೆ ಬಹಳ ಹರಸಾಹಸವನ್ನು ಪಡುವಂಥ ಕೆಲಸವನ್ನು ಅಗ್ನಿಶಾಮಕ ದಳದ ಸಿಬ್ಬಂದಿ ಪ್ರಯತ್ನವನ್ನು ಪಟ್ಟು ಸದ್ಯಕ್ಕೆ ಅದನ್ನು ಒಂದು ಹಂತಕ್ಕೆ ತರುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಸ್ಥಳೀಯರಿದ್ದಾರೆ, ನಾನು ಮಾತನಾಡಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಸರ್, ಈಗ ಎಲ್ಲೆಲ್ಲಿ ಬೆಂಕಿ ಆಗಿದೆ, ಏನೆಲ್ಲ ನಷ್ಟ ಆಗಿದೆ ಸರ್? ಸ್ಟಾರ್ಟಿಂಗ್ ಆಗಿರೋದು ಶಾರ್ಟ್ ಸರ್ಕ್ಯೂಟಿಂದ ಎಲ್ಲ ಶಾರ್ಟ್ ಸರ್ಕ್ಯೂಟ್ ಆಗಿ ಇಲ್ಲಿಂದ ಇಟ್ಕೊಂಡು ಆಮೇಲೆ ಪರ್ಕೆ ಗೋಡನ್ ಎಲ್ಲ ಹೋಗ್ಬಿಟ್ಟಿದೆ. ಒಟ್ಟು ಎಷ್ಟು ಗೋಡನ್ಗಳಿಗೆ ಬೆಂಕಿ ತಗಲಿದೆ? 3 ಗೋಡನ್ ಆಗಿದೆ. 3 ಗೋಡನ್ ಆಗಿದೆ.